ನಮೋ ನೇತೃತ್ವದ ಬಿಜೆಪಿ ಮತ್ತು ನಿತೀಶ್ ನೇತೃತ್ವದ ಜೆಡಿಯು ಎರಡೂ ಸೇರಿಕೊಂಡಿರುವಂತಹ ಈ ನಿಮೋ ಜೋಡಿ ದೊಡ್ಡದಾದಂತಹ ಕಮಾಲ್ ಮಾಡಿದೆ. ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ರಾಜಕೀಯದ ಚಟುವಟಿಕೆಗಳು ಈಗ ಗರಿಗೆದರಿರುವಂಥದ್ದು. ಬಿಜೆಪಿ ಇದುವರೆಗಿನ ಬಿಹಾರದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಚುನಾವಣೆಗಳಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. 2005ರಿಂದಲೂ ಕೂಡ ಜೆಡಿಯು ಜೊತೆಗಿನ ಮೈತ್ರಿಯೊಂದಿಗೆ ಅಧಿಕಾರದಲ್ಲಿರುವಂತಹ ಪಕ್ಷ ಬಿಜೆಪಿ. ಅದರಲ್ಲಿ ಒಂದು 3 ವರ್ಷಗಳನ್ನು ಹೊರತುಪಡಿಸಿದರೆ ಸುಮಾರು 16-17 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡುವಂತಹ ಕೆಲಸ ಆಗಲಿಲ್ಲ ಬಿಜೆಪಿಯಿಂದ. ಕಳೆದ ಬಾರಿಯೂ ಕೂಡ ಬಿಜೆಪಿ ಮತ್ತು ಜೆಡಿಯು ನಡುವಿನ ಅಂತರ ಬಹಳ ದೊಡ್ಡದಿತ್ತು. ಯಾಕಂದರೆ ಬಿಜೆಪಿ 74 ಸೀಟ್ಗಳಲ್ಲಿತ್ತು, ಜೆಡಿಯು ಕೇವಲ 43 ಸೀಟ್ಗಳಲ್ಲಿತ್ತು. ಆದರೂ ಕೂಡ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅತಿದೊಡ್ಡ ಪಕ್ಷವಾಗಿ, ಮತ್ತು ಕಳೆದ ಬಾರಿ ಏನು RJD 75 ಸ್ಥಾನಕ್ಕಿದ್ದು ಅತಿದೊಡ್ಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಈ ಬಾರಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನುವಂತಹ ಬಿರುದು ಬಿಜೆಪಿಗೆ ದಕ್ತಾ ಇದೆ. 90ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಹೊಂದಿದ್ದಾರೆ. ಅಂತಿಮ ರಿಸಲ್ಟ್ ಅನ್ನ ಎದುರು ನೋಡ್ತಾ ಇರುತ್ತದೆ. ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾದಂತಹ ಬಿಜೆಪಿ ಮತ್ತು ಇದರಿಂದಾಗಿ ಗರಿಗೆದರಿತಕ್ಕಂತಹ ರಾಜಕೀಯ ಚಟುವಟಿಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಹಳ ಕುತೂಹಲಕಾರಿಯಾಗಿರುವಂಥದ್ದು ಬಿಹಾರದ ಈ ಬಾರಿಯ ರಿಸಲ್ಟ್. ಯಾಕಂದ್ರೆ ಸಿಎಂ ನಿತೀಶ್ ಕುಮಾರ್ ಅವರ ಮನೆಗೆ ಈಗಾಗಲೇ DCM ಸಾಮ್ರಾಟ್ ಚೌಧರಿ ಅವರು ಬಂದಿದ್ದಾರೆ. DCM ಸಾಮ್ರಾಟ್ ಚೌಧರಿ ಅವರು ಈಗಾಗಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಮನೆಗೆ ಬಂದಿದ್ದಾರೆ. ಅವರನ್ನ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ವೋಟ್ ಚೋರಿ SIR ಮೇಲೆ ಕಾಂಗ್ರೆಸ್ಸಿಗರು ಅನುಮಾನವನ್ನು ಮುಂದುವರಿಸಿದ್ದಾರೆ. ಸೋತರೂ ಕಾಂಗ್ರೆಸ್ ತನ್ನ ಅನುಮಾನವನ್ನು ಬಿಡ್ತಾ ಇಲ್ಲ. ಅವರು ಗೆಲ್ಲೋದಕ್ಕೆ ಹೊರಟಾಗ್ಲೂ ಕೂಡ ಈ ಅನುಮಾನವನ್ನು ಇಟ್ಕೊಂಡೇ ಹೋಗಿದ್ರು. ನಾವು ಗೆಲ್ತೀವಿ ಆದರೆ SIR ಆಗಿದೆ, ನಾವು ಗೆಲ್ತೀವಿ ಆದರೆ ಇಲ್ಲಿ ವೋಟ್ ಚೋರಿ ಆಗ್ತಿದೆ, ನಾವು ಗೆಲ್ತೀವಿ ಆದರೆ ಇಲ್ಲಿ ಮತಗಳ್ಳತನವನ್ನು ಮಾಡ್ಕೊಂಡೇನೆ ಇವರು ಅಧಿಕಾರದಲ್ಲಿದ್ದಾರೆ. ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಯಾರೀಗ ವೋಟ್ ಚೋರ್, ಯಾರು ಗದ್ದಿ ಚೋಡ್ ಆಗಬೇಕು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಾಂಗ್ರೆಸ್ ಕೂಡ ಕೊಡಬೇಕಾಗುತ್ತೆ. ಈಗ ಕಾಂಗ್ರೆಸ್ ಮತ್ತು RJD ಮೈತ್ರಿಕೂಟ ಅತ್ಯಂತ ನಿರಾಶಾದಾಯಕವಾಗಿರ್ತಕ್ಕಂತಹ ಪ್ರದರ್ಶನವನ್ನು ನೀಡಿದೆ. ಅತ್ಯಂತ ನಿರಾಶಾದಾಯಕ ಪ್ರದರ್ಶನ. ಆದರೆ ಟೈಗರ್ ಅಭಿ ಜಿಂದಾ ಹೇ ಅಂತ ಹೇಳುವಂಥದ್ದನ್ನು JDU ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಟೈಗರ್ ಇನ್ನೂ ಕೂಡ ಬದುಕಿದೆ, ನಮ್ಮ ಹುಲಿ ಇನ್ನೂ ಕೂಡ ಇದೆ ಅನ್ನುವಂಥ ಹೇಳ್ತಾರೆ. ಹಾಗಾಗಿ ನಮ್ಮ ಹುಲಿಯೇ ಮುಖ್ಯಮಂತ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. 2005ರಿಂದ ಸತತವಾಗಿ ಮುಖ್ಯಮಂತ್ರಿ ಆಗಿರುವಂಥವರು, ಒಂದು ಸಣ್ಣ ಅವಧಿಯಲ್ಲಿ ಅವರು ಜೀತನ್ ರಾಮ್ ಮಾಂಝಿಯನ್ನು ಸ್ವತಃ ತಾವೇ ಮುಖ್ಯಮಂತ್ರಿ ಮಾಡಿರೋದು ಬಿಟ್ಟರೆ, ನಿತೀಶ್ ಕುಮಾರ್ ಅವರು ಸತತವಾಗಿ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸ್ತಾ ಬಂದಿರುವಂಥವ್ರು. ಈಗ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಸಾಮ್ರಾಟ್ ಚೌಧರಿ ಅವರೇ ಉಪಮುಖ್ಯಮಂತ್ರಿ ಆಗಿರುವಂಥವರು ಮುಖ್ಯಮಂತ್ರಿ ಆಗ್ತಾರಾ? ಈ ಕುತೂಹಲಗಳು ಇದ್ದೇ ಇರುವಂಥದ್ದು. ಇವತ್ತು ಯಾವ್ಯಾವ ಸ್ವರೂಪದ ಬೆಳವಣಿಗೆಗಳು ನಡೆದಿದ್ದಾವೆ ಬಿಹಾರದಲ್ಲಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ನಿಮೋ ಮ್ಯಾಜಿಕ್ ಬಹಳ ದೊಡ್ಡದಾಗಿರುವಂಥದ್ದು ಇದೇ ಮ್ಯಾಜಿಕ್. ಯಾಕಂದರೆ ಈ ಜಂಗಿ ಕುಸ್ತಿಯನ್ನು ಗೆದ್ದಿರುವಂಥವರು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ. ಮೋದಿ ನಿತೀಶ್ ಡಬಲ್ ಎಂಜಿನ್ ಆಡಳಿತ, ಇದು ಬಹಳ ಮುಖ್ಯವಾಗಿ ಈ ಎಲೆಕ್ಷನ್ ಸಂದರ್ಭದಲ್ಲಿ ಚರ್ಚೆಯಲ್ಲಿದ್ದಂತಹ ವಿಚಾರ, ಮತ್ತು ಈ ವಿಷಯವನ್ನು ಜನರವರೆಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಅವರು ಮಾಡಿದರು. ಅವರ ಕ್ಯಾಂಪೇನ್ನಲ್ಲಿ ಶಕ್ತಿಶಾಲಿಯಾದಂತಹ ಕ್ಯಾಂಪೇನ್ ಇತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನ್ಗಳನ್ನು ಮಾಡಿದರು. ಬಹಳ ಪವರ್ಫುಲ್ ಆದಂತಹ ಕ್ಯಾಂಪೇನ್ಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಥಾ ಪ್ರಕಾರವಾಗಿ ಬಿಹಾರದಲ್ಲೂ ಕೂಡ ಮುಂದುವರಿಸಿದರು. ಮೋದಿ ಮೂಲಭೂತ ಸೌಕರ್ಯಗಳ ಪೂರೈಕೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಕೆಲಸ. ಯಾಕಂದರೆ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ರು, ಆ ಪ್ಯಾಕೇಜ್ ಕೊಡಲಿಲ್ಲ ಅನ್ನುವಂಥ ಆಪಾದನೆಯನ್ನು ಪ್ರತಿಪಕ್ಷಗಳು ಮಾಡಿದರೂ ಕೂಡ ಮೋದಿಯವರು ಅಲ್ಲಿಯ ಜನರಿಗೆ ಕನ್ವಿನ್ಸ್ ಮಾಡಿದರು. ತಮ್ಮ ಸರ್ಕಾರ ಏನೇನು ಯೋಜನೆಗಳನ್ನು ಕೊಟ್ಟಿದೆ, ಯಾವ ಸ್ವರೂಪದ ಆಡಳಿತವನ್ನು ಬಿಹಾರಕ್ಕೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ನಿತೀಶ್ ಕುಮಾರ್ ಪರಿಣಾಮಕಾರಿ ಆಡಳಿತ, ಯಾಕಂದರೆ ಸುಶಾಸನ್ ಬಾಬು ಅನ್ನುವಂಥದ್ದು ನಿತೀಶ್ ಕುಮಾರ್ಗೆ ಇರುವಂತಹ ಮತ್ತೊಂದು ಹೆಸರು. ಅದು ಕೇವಲ ಹೆಸರು ಮಾತ್ರ ಅಲ್ಲ, ಸ್ವಜನ ಪಕ್ಷಪಾತ ಅಥವಾ ಗೂಂಡಾಗರ್ದಿ ಇವೆಲ್ಲದರಿಂದ ಬೆರೀತಾ ಇದ್ದಂತಹ ಬಿಹಾರದಲ್ಲಿ ಸ್ವಜನ ಪಕ್ಷಪಾತವೇ ಇಲ್ಲದ ರೀತಿಯಲ್ಲಿ, ಅಂದರೆ ತನ್ನವರು ಅಥವಾ ತನ್ನ ಕುಟುಂಬದ ಸದಸ್ಯರುಗಳು ಯಾರು ಕೂಡ ರಾಜಕೀಯದಲ್ಲಿಲ್ಲ, ಒಬ್ಬರೇ ಇರುವಂಥದ್ದು ನಿತೀಶ್ ಕುಮಾರ್ ಒಬ್ಬರೇ. ಹಾಗಾಗಿ ಅವರು ಅವರ ಪಕ್ಷದ ಕಾರ್ಯಕರ್ತರುಗಳನ್ನು ನಾಯಕರುಗಳನ್ನಾಗಿ, ಅವ್ರನ್ನ ಶಾಸಕರುಗಳನ್ನಾಗಿ, ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಹೊರತು ಅವರ ಕುಟುಂಬದವ್ರನ್ನ ಯಾರು ಕರ್ಕೊಂಡು ಬಂದು ಕೂರಿಸಲಿಲ್ಲ. ಈ ಎಲ್ಲ ಕಾರಣಗಳು ಕೂಡ ನಿತೀಶ್ ಅವರ ಆಡಳಿತದ ಬಗ್ಗೆ ಬಿಹಾರದ ಮಟ್ಟಿಗೆ ನಿತೀಶ್ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಅವರಿಂದ ಯಾರಿಗೂ ತೊಂದರೆ ಇಲ್ಲ ಅನ್ನುವಂತಹ ವಿಚಾರವೂ ಕೂಡ ಬಹಳ ಮುಖ್ಯ.
ಇನ್ನು ಬಿಜೆಪಿ ಕೈ ಹಿಡಿದಂತಹ ಹಿಂದುಳಿದ ವರ್ಗಗಳ ಸಮುದಾಯ, ಹಿಂದುಳಿದ ವರ್ಗಗಳು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಕೈ ಹಿಡಿದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಲ್ಲಿಯ ಪ್ರಬಲ ಸಮುದಾಯಗಳು ಮಾತ್ರ ಅಲ್ಲ, ಪ್ರಬಲ ಸಮುದಾಯಗಳ ಜೊತೆಗೆ ಹಿಂದುಳಿದ ವರ್ಗಗಳು, ವಿಶೇಷವಾಗಿ ದಲಿತ ವರ್ಗಗಳು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿರುವಂಥದ್ದು ಗೋಚರಿಸ್ತಾ ಇದೆ ಬಿಹಾರದ ಚುನಾವಣೆಯ ಮಟ್ಟಿಗೆ. ಇನ್ನು ಜೀವಿಕಾ ದೀದಿಯಿಂದಾಗಿ ಮಹಿಳಾ ಮತಗಳ ಕ್ರೋಢೀಕರಣವೂ ಕೂಡ ಆಯಿತು. ವಿಶೇಷವಾಗಿ ನೋಡಿ, ಕಳೆದ ಚುನಾವಣೆಗಳಿಗೆ ಹೋದಾಗ ನಿತೀಶ್ ಕುಮಾರ್ ಅವರಿಗೆ ನಾನು ಸಾರಾಯಿ ನಿಷೇಧ ಮಾಡಿದ್ದೀನಿ ಅನ್ನುವಂತಹ ವಿಚಾರಗಳನ್ನು ಮುಂದಿಡ್ತಾ ಇದ್ರು. ಸಾರಾಯಿ ನಿಷೇಧ ಮಾಡಿದ್ದೀನಿ, ಹಾಗಾಗಿ ಮನೆಗಳಲ್ಲಿ ಆಗುತ್ತಾ ಇದ್ದಂತಹ ಈ ಕುಡಿತದಿಂದ ಆಗ್ತಾ ಇದ್ದಂತಹ ಜಗಳ ಇವೆಲ್ಲವೂ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ವಿಚಾರಗಳಿದ್ವು. ಈಗ ಸಾರಾಯಿ ನಿಷೇಧದ ಮೂಲಕವಾಗಿ ಆಗ ಹೇಗೆ ಹೆಣ್ಣುಮಕ್ಕಳಿಗೆ ಧೈರ್ಯ ತುಂಬಿದ್ರು, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಜೀವಿಕಾ ದೀದಿ ಹೆಸರಿನಲ್ಲಿ 10,000 ರೂಪಾಯಿಯನ್ನ ನೇರವಾಗಿ ಎಲೆಕ್ಷನ್ ಟೈಮಲ್ಲೇ ಮಹಿಳೆಯರ ಅಕೌಂಟ್ಗಳಿಗೆ ಬಂದಿರೋದ್ರಿಂದಾಗಿ ಸಹಜವಾಗಿಯೇ ಮಹಿಳಾ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿದ್ದಾರೆ ಮತ್ತು ಅದು ದೊಡ್ಡ ಮಟ್ಟದ ಅನುಕೂಲವನ್ನ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ಚೋರಿ ಹೇಳ್ತಾ ಇದ್ರು, ಅವರ ಚೋರಿ ಛಿದ್ರಗೊಂಡಿದೆ. ಈಗ ಕಾಂಗ್ರೆಸ್ನದ್ದು ಅತ್ಯಂತ ಕಳಪೆ ಪ್ರದರ್ಶನ. ಕಾಂಗ್ರೆಸ್ನದ್ದು ಎಷ್ಟು ಕಳಪೆ ಪ್ರದರ್ಶನ ಅಂತ ಹೇಳಿದ್ರೆ, ದೇಶದ ಮತದಾನದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕೆಳಮಟ್ಟಕ್ಕೆ ಅವರು ಯಾವತ್ತೂ ಹೋಗಿರಲಿಲ್ಲ. ಅಲ್ಲಿ ಬಹಳ ಇತಿಹಾಸವನ್ನು ಪ್ರಸ್ತಾಪಿಸ್ತಾ ಇದ್ರು. ಉದಾಹರಣೆಗೆ ಚಂಪಾರಣ್ ಜಿಲ್ಲೆಗಳಲ್ಲಿ ಹೋದಾಗ ಚಂಪಾರಣ್ನಲ್ಲಿ ಅವರು ಮಾಡ್ತಾ ಇದ್ದಂತಹ ಭಾಷಣಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ರು, ನೋಡಿ ಚಂಪಾರಣ್ನ ಮೂಲಕವಾಗಿದೆ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಗಾಂಧೀಜಿಯವರ ನಾಯಕತ್ವ ಇತ್ತು, ಅಂಥ ಇತಿಹಾಸ ನಿಮಗಿದೆ, ಹೀಗಾಗಿ ನೀವು ಕಾಂಗ್ರೆಸ್ ಜೊತೆಗೆ ಇರಬೇಕು, ಇದಂಥ ಇತಿಹಾಸವನ್ನು ನೆನಪಿಸ್ತಾ ಇದ್ರೆ ಪ್ರಿಯಾಂಕಾ ಗಾಂಧಿ. ಮತ್ತೊಂದು ಕಡೆಯಲ್ಲಿ ಜಂಗಲ್ ರಾಜಿನ ಇತಿಹಾಸವನ್ನು ನೆನಪಿಸ್ತಾ ಇದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಲಾಲೂ ಪ್ರಸಾದ್ ಯಾದವ್ ಅವರ ಆಡಳಿತದ 15 ವರ್ಷಗಳು ಬಿಹಾರದ ಪಾಲಿಗೆ ಜಂಗಲ್ ರಾಜ್ ಆಗಿತ್ತು ಅನ್ನೋಂಥದ್ದನ್ನ ಹೇಳ್ತಾ ಇದ್ರು. 1952ರ ಬಳಿಕ ಇದೇ ಮೊದಲ ಬಾರಿಗೆ 2 ಸ್ಥಾನ ಅಥವಾ 3 ಸ್ಥಾನ, 2 ಅಥವಾ 3ರಲ್ಲಿ ಓಡಾಡ್ತಾ ಇದೆ. ಅದು 2 ಸ್ಥಾನ ಅಥವಾ 3 ಸ್ಥಾನಕ್ಕೆ ಇಷ್ಟು ಕಳಪೆ ಸಾಧನೆಗೆ ಕಾಂಗ್ರೆಸ್ ಇಳಿದಿದೆ. ಮುಸ್ಲಿಂ ಯಾದವ ದಲಿತ ವೋಟ್ ಬ್ಯಾಂಕ್ ಛಿದ್ರಗೊಂಡಿದೆ. ಇದನ್ನ ಮೈ ಅಂತೇಳಿ ಕರಿತಾ ಇದ್ರು, MY ಮುಸ್ಲಿಂ ಮತ್ತು ಯಾದವ್, ಹಾಗೆಯೇ ಅದರ ಜೊತೆಗೆ ದಲಿತ ಮತಗಳು ಕೂಡ ಜೊತೆ ಸೇರ್ತವೆ ಅನ್ನೋಂಥದ್ದು ಅವರ ಕನಸಾಗಿತ್ತು, ಅದು ಛಿದ್ರಗೊಂಡಿದೆ. ಪರಿಣಾಮ ಬೀರದ ವೋಟ್ ಚೋರಿ ಅಭಿಯಾನ ಯಾವುದೇ ಸ್ವರೂಪದಲ್ಲೂ ಕೂಡ ಪರಿಣಾಮವನ್ನು ಬೀರಲೇ ಇಲ್ಲ. ರಾಹುಲ್ ಗಾಂಧಿಯವರು ಅಲ್ಲಿ ಬೆವರು ಸುರಿಸಿದ್ದಾರೆ ಹೊರತು ಅದು ಮತವಾಗಿ ಕನ್ವರ್ಟ್ ಆಗಲಿಲ್ಲ. ಜನರಲ್ಲಿ ವಿಶ್ವಾಸ ಮೂಡಿಸದ ಮಹಾಗಠಬಂಧನ್ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಕಾಮನ್ ಮ್ಯಾನ್ಗೆ, ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಜನರಿಗೆ ಒಂದು ವಿಶ್ವಾಸವನ್ನು ಮೂಡಿಸಬೇಕು, ಒಂದು ಹೊಸ ಆಶಯವನ್ನು ಮೂಡಿಸಬೇಕು. ಆದರೆ ಯಾವಾಗ ಬಿಜೆಪಿಯವರು ಪದೇ ಪದೇ ಜಂಗಲ್ ರಾಜಿನ ಇತಿಹಾಸವನ್ನು ನೆನಪಿಸಿದ್ರು, ಅದನ್ನು ಕೌಂಟರ್ ಮಾಡೋದಕ್ಕೂ ಕೂಡ ಇವರ ಬಳಿಯಲ್ಲಿ ಯಾವುದೇ ಅಸ್ತ್ರಗಳಿರಲಿಲ್ಲ. ಸುಮ್ಮನೆ ನೀವು ಇತಿಹಾಸ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ ಹೊರತು ನಿಜಕ್ಕೂ ಕೂಡ ಜಂಗಲ್ ರಾಜಿಂದ ಹೊರಬರೋದಕ್ಕೆ ಬೇಕಾದ ಪ್ರಯತ್ನವನ್ನು RJD ಮಾಡಲಿಲ್ಲ, ಕಾಂಗ್ರೆಸ್ ಕೂಡ ಮಾಡಲೇ ಇಲ್ಲ. ಇಲ್ಲಿ SIR ವೋಟ್ ಚೋರಿ ಕಾರಣ ಅನ್ನುವಂತಹ ಅಂಶವನ್ನು ಈಗಲೂ ಕೂಡ ಸೋತ ಮೇಲೂ ಕೂಡ ಕಾಂಗ್ರೆಸ್ ಇದನ್ನೇ ಹೇಳ್ತಾ ಇದೆ. ಸೋತ ಮೇಲೂ ಕೂಡ ಕಾಂಗ್ರೆಸ್ ಇದೇ ಉತ್ತರವನ್ನು ಕೊಡ್ತಾ ಇದೆ. ಮತದಾರರ ವಿಶೇಷ ಪರಿಷ್ಕರಣೆಯಿಂದಾಗಿ ಬಿಜೆಪಿಗೆ ಲಾಭ ಆಯಿತು ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆಪಾದನೆ. ಮತದಾರರ ವಿಶೇಷ ಪರಿಷ್ಕರಣೆನೇ ಬಿಜೆಪಿಗೆ ಲಾಭ ಆಯಿತು. ಚುನಾವಣಾ ಆಯೋಗದ ದುರ್ಬಳಕೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ, ಇಲ್ಲಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ, ಇಲ್ಲಿಂದ ಮುಂದುವರೆದು ಇದು NDA ವರ್ಸಸ್ ಇಂಡಿಯಾ ಬ್ಲಾಕ್ ಅಲ್ಲ, ಇದು ಜ್ಞಾನೇಶ್ ಕುಮಾರ್ ವರ್ಸಸ್ ಮತದಾರ ಅನ್ನುವಂತಹ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಬಿಜೆಪಿಗೆ ಅನುಕೂಲ ಆಗುವಂತೆಯೇ ಪರಿಷ್ಕರಣೆ ಆಗಿದೆ ಅಂತೇಳಿ ಕಾಂಗ್ರೆಸ್ನ ಪವನ್ ಖೇರಾ ಅವರು ಆಪಾದನೆಯನ್ನು ಮಾಡಿದ್ದಾರೆ. ಜ್ಞಾನೇಶ್ ಕುಮಾರ್ ವಿರುದ್ಧ ದೊಡ್ಡದಾದಂತಹ ಆಪಾದನೆಯನ್ನು ಮಾಡಿದ್ದಾರೆ. SIR ಜೊತೆಗೆ ವೋಟ್ ಚೋರಿಯಿಂದಲೂ ಕೂಡ ಬಿಜೆಪಿಗೆ ಗೆಲುವಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಮತ್ತು SIR ಇವೆರಡೂ ಕೂಡ ಕಾಂಬಿನೇಷನ್ನಿಂದಾಗಿ ಬಿಜೆಪಿ ಗೆದ್ದಿದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ ಮಾತಿದು. ಬಿಹಾರದಲ್ಲೂ ವೋಟ್ ಚೋರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಒಂದು ಕಡೆಯಲ್ಲಿ AICCಯಿಂದ ಯಾವಾಗ ಇಂಥದ್ದೊಂದು ನಿರ್ದೇಶನ ಬಂತು, AICC ನಾಯಕರುಗಳೇ ಅದನ್ನು ಹೇಳಿದ ಮೇಲೆ ರಾಜ್ಯದ ನಾಯಕರು ಬಿಡ್ತಾರ, ಪಕ್ಷದ ವಕ್ತಾರರುಗಳು ಬಿಡ್ತಾರೆ, ಎಲ್ಲರೂ ಕೂಡ ಆದಿಯಿಂದ ಅಂತ್ಯದವರೆಗೆ ಎಲ್ಲರೂ ಕೂಡ ಇದನ್ನು ವೋಟ್ ಚೋರಿಗೆ ಆರೋಪವನ್ನು ಸೀಮಿತಗೊಳಿಸಿದ್ದಾರೆ. ಎರಡೂ ಪಕ್ಷಗಳವರು ಈ ವಿಚಾರಗಳಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ, ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದ್ದಾರೆ. 136 ಹೆಂಗ್ ಬಂತು? ನಿಮ್ಮ ಎಲ್ಲ ಸರ್ವೆಗಳು ಬಂದಿದ್ದು 110, 112, 120 ಇಷ್ಟಕ್ಕೆ ಬಂದು 136 ಬಂತಲ್ಲ. ಅವಾಗ ವೋಟ್ ಚೋರಿ ಆಗಲ್ಲ, ಇವಾಗ ಮಾತ್ರ ವೋಟ್ ಚೋರಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ.
ಮತ ಚಲಾವಣೆ ಮಾಡಬಾರದು, ಯಾರ ಭಾರತೀಯ ಜನತಾ ಪಾರ್ಟಿ NDA ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು 65 ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥದ್ದು. ಆದ್ರಿಂದ ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಬಿಹಾರಿಗೆ ಹೋಗಿದ್ದು, ತಾನು ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು, ನಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ DK ಶಿವಕುಮಾರ್ ಅವರು ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು, ಇವೆಲ್ಲವೂ ಕೂಡ ಇನ್ನು ತನಿಖೆಗಳಲ್ಲಿ ಗೊತ್ತಾಗಬೇಕಾಗಿದೆ. ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು, ಮಾಡ್ತೀವಿ. ವೋಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ರಾಹುಲ್ ಗಾಂಧಿ ಮುಳುಗೋದರಲ್ಲಿ ಮತ್ತು ಮುಳುಗಿಸೋದರಲ್ಲಿ ಎಕ್ಸ್ಪರ್ಟ್ ಆಗ್ಯಾರ. ನಾವು ಸ್ವತಃ ಮುಳುಗೋದಲ್ಲದೆ ಬೇರೆದವ್ರನ್ನು ಮುಳುಗಿಸ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅದೊಂದು ಮುಳುಗುತ್ತಿರುವ ಹಡಗು. ಅದು ಇವತ್ತಿನ ರಿಸಲ್ಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದ್ಯಾ ಅಂತ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಬಿಜೆಪಿ ಕಮಿಷನ್ ಆಗಿಬಿಟ್ಟಿದೆ. ವೋಟ್ ಚೋರಿ ಅನ್ನೋದರಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವರ ವೋಟ್ ಚೋರಿಗೆ ತಕ್ಕ ಪಾಠವನ್ನ ಆಯಾ ರಾಜ್ಯಗಳ ಚುನಾವಣೆಗಳಲ್ಲಿ ಜನತೆ ಕೊಡ್ತದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿದೆ, ಎಲ್ಲಿ 3,000, 4,000, 5,000 ಗೆದ್ದಿದ್ದಂತ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು, ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನ್ ಅವ್ರದ್ದು SIR ತೆಗೆದು ನೋಡಿ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ವೋಟ್ ಚೋರಿ ಅನ್ನುವಂಥ ಒಂದು ವಿಚಾರ ಅವ್ರ ಸೋಲನ್ನ ಮುಂಚೆನೆ ಒಪ್ಕೊಂಡ್ಬಿಟ್ಟಿರುವಂತ ವಿಚಾರ. ಅವ್ರ ಸೋಲನ್ನ ಮುಂಚೆನೆ ಒಪ್ಕೊಂಡ್ಬಿಟ್ಟೆ ಆ ವೋಟ್ ಚೋರಿ ಅನ್ನುವಂಥ ಒಂದು ವಿಚಾರಗಳನ್ನ ಅವರು ಹೇಳಿರುವಂತದ್ದು. ಹೀಗೆ ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈ ಎಲ್ಲ ಚರ್ಚೆಗಳು ಇದ್ದೇ ಇರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಇಂತಹ ಚರ್ಚೆಗಳು ಇರಲೇಬೇಕು, ಇದ್ದೇ ಇರುವಂಥದ್ದು. ಆದರೆ ಇಲ್ಲಿ BJPಯ ನಂಬರ್ 1 ಸಾಧನೆಯನ್ನು ನಾವು ಗಮನಿಸಬಹುದು. ಬಿಹಾರದ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ BJP, ಅತಿದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿರುವಂಥದ್ದು. ಈಗಾಗಲೇ BJP ಸುಮಾರು 94 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ ಮತ್ತು ಇದೇ ಮೊದಲ ಬಾರಿಗೆ BJP ಅತಿದೊಡ್ಡ ಪಕ್ಷ ಅನ್ನುವಂತಹ ಸಾಧನೆಗೆ ಪಾತ್ರವಾಗಿದೆ, ಸಾಧನೆಗೆ ಭಾಜನವಾಗಿರುವಂಥದ್ದು. ಅತಿದೊಡ್ಡ ಪಕ್ಷವಾಗಿ BJP ಇದೇ ಮೊದಲ ಬಾರಿಗೆ. ಕಳೆದ ಬಾರಿ ಕೂಡ 74 ಸೀಟ್ಗಳು ಗೆದ್ದಿದ್ರು, 75 ಸೀಟ್ಗಳನ್ನು RJD ಗೆದ್ದಿತ್ತು. ನಂಬರ್ 1 ಪೊಸಿಷನ್ನಲ್ಲಿ BJP ತನ್ನ ಇತಿಹಾಸದಲ್ಲಿ, ಬಿಹಾರದ ಚುನಾವಣೆಯ ಇತಿಹಾಸದಲ್ಲಿ 99 ಸೀಟ್ಗಳವರೆಗೆ ಗೆದ್ದಿದೆ. ಆದರೆ ಅದು ನಂಬರ್ ವೈಸ್ ಗೆದ್ದಂತಹ ಅತಿ ಹೆಚ್ಚು ಸ್ಥಾನ. ಆದರೆ ಆಗ ನಂಬರ್ 1 ಪೊಸಿಷನ್ನಲ್ಲಿ JDU ಇತ್ತು. ಈಗ BJPನೇ ನಂಬರ್ 1 ಪೊಸಿಷನ್ನಲ್ಲಿದೆ, 94 ಸೀಟ್ಗಳಲ್ಲಿ ಅದು ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಹೋಗಿರುವಂಥದ್ದು. 1952ರಿಂದ ಇಲ್ಲಿವರೆಗೆ ನಡೆದಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ನದ್ದು ಅತ್ಯಂತ ಕಳಪೆ ಅನ್ನುವ ರೆಕಾರ್ಡ್ಗೆ ಕಾಂಗ್ರೆಸ್ ಗುರಿಯಾಗಿದೆ. ಅತ್ಯಂತ ಕಳಪೆ ಅನ್ನುವಂತಹ ರೆಕಾರ್ಡ್ಗೆ ಕಾಂಗ್ರೆಸ್ ಕಳಪೆ ಸಾಧನೆ ದಾಖಲೆಯ ವೇಳೆಯಲ್ಲೇನೆ BJP ನಂಬರ್ 1 ಅನ್ನುವಂತಹ ಸಾಧನೆಯ ದಾಖಲೆಯನ್ನು ಕೂಡ ಬರ್ಕೊಂಡಿದೆ. ಕಾಂಗ್ರೆಸ್ ಅತ್ಯಂತ ಕಳಪೆ, BJP ಇದೇ ಫಸ್ಟ್ ಟೈಮ್ ನಂಬರ್ 1 ಅನ್ನುವಂಥದ್ದು ಹೊಸ ರೆಕಾರ್ಡ್ ಬಿಹಾರದ ಮಟ್ಟಿಗೆ ದಾಖಲಾಗಿರುವಂಥದ್ದು. ಆದರೆ ಬಿಹಾರದ ಚುನಾವಣೆಯಿಂದ ಏನಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಮೇಲೆ ನೇರ ಪರಿಣಾಮ ಬೀರುತ್ತಾ ಅನ್ನುವ ಪ್ರಶ್ನೆ ಇದ್ದೇ ಇತ್ತು. ವಿಶೇಷವಾಗಿ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಆಯ್ತಾ ಇದರಿಂದ? ಈ ಕುತೂಹಲ ಅಥವಾ ಈ ಚರ್ಚೆ ಈಗ ಬಹಳ ದೊಡ್ಡದಾಗಿನೇ ಇರುವಂಥದ್ದು. ಕಾಂಗ್ರೆಸ್ ವಲಯದಲ್ಲೂ ಇದೆ, ರಾಜ್ಯದ ರಾಜಕಾರಣದಲ್ಲೂ ಇದೆ. ಬಹುತೇಕ ಸಿದ್ದರಾಮಯ್ಯನವರ ಸೀಟು ಇದರಿಂದ ಸೇಫ್ ಆದಂತೆ ಗೋಚರಿಸ್ತಾ ಇದೆ. ಯಾಕೆ ಸೇಫ್ ಅಂತ ಹೇಳಿದ್ರೆ, ಬಿಹಾರದಲ್ಲಿ ಘಟಬಂಧನ್ನ ಆಘಾತ ಮತ್ತು ಬದಲಾವಣೆ ಚರ್ಚೆಗಳಿಗೆ ಇದು ಬ್ರೇಕ್ ಅನ್ನು ಹಾಕುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸುವಂಥದ್ದು. ಒಂದು, ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾಸ್ ಲೀಡರ್, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯನವರು ತನ್ನದೇ ಆದಂತಹ ಸ್ಥಾನವನ್ನು ಹೊಂದಿರುವಂತಹ ನಾಯಕ ಮತ್ತು ಆ ಮಾಸ್ ಲೀಡರ್, ಮತ್ತು ಕಾಂಗ್ರೆಸ್ನ ಪಾಲಿಗೂ ಕೂಡ ದೊಡ್ಡ ಮಾಸ್ ಲೀಡರ್, ಅದರಲ್ಲಿ ಅನುಮಾನಗಳೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಇದರಿಂದಾಗಿ ಈಗ ಸೇಫ್ ಆಗುತ್ತಾ ಅಂತ ಹೇಳಿ, ಈ ಫಲಿತಾಂಶದಿಂದಾಗಿ ಸಿದ್ದರಾಮಯ್ಯನವರ ಸೀಟು ಕಂಪ್ಲೀಟ್ ಆಗಿ ಸೇಫ್ ಆಗುತ್ತಾ? ಯಾಕೆಂದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ನಾಯಕತ್ವವನ್ನ ಅಲ್ಲಿನ ಹಿಂದುಳಿದ ವರ್ಗ ಪ್ರಬಲವಾಗಿ ಬೆಂಬಲಿಸಿದೆ. ನಿತೀಶ್ ಕುಮಾರ್ ಕೂಡ ಒಂದು ಸಣ್ಣ ಸಮುದಾಯದ, ಹಿಂದುಳಿದ ವರ್ಗದ ಒಂದು ಸಣ್ಣ ಸಮುದಾಯದ ನಾಯಕ. ಅವರ ನಾಯಕತ್ವವನ್ನ ಬಿಹಾರದ ಜನ ಒಪ್ಪಿಕೊಂಡಿದ್ದಾರೆ, ಅದನ್ನ ಮತ್ತೆ ಪುನರಾಯ್ಕೆ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿರುವಂಥದ್ದು ಅಹಿಂದ ವರ್ಗ. ಈಗ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಬಹುತೇಕ ಕನಸಿನ ಮಾತು ಅನ್ನೋದು ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಚರ್ಚೆಯ ಪ್ರಮುಖ ಭಾಗ. ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಮಾಡೋ ಸಾಹಸಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ಈಗ
ಕ್ಷೀಣಿಸಿದೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ತಲುಪಿದೆ ಈ ಬಿಹಾರದ ರಿಸಲ್ಟ್ ನಂತರ. ಯಾಕಂದರೆ ಒಬ್ಬ ಪ್ರಬಲ ನಾಯಕ ಮಾಸ್ ಲೀಡರನ್ನು ಈ ಹಂತದಲ್ಲಿ ಬದಲಾವಣೆ ಮಾಡಕ್ಕೆ ಹೋದರೆ ಅದರಿಂದ ಅತ್ಯಂತ ನೆಗೆಟಿವ್ ಸಂದೇಶ ರವಾನೆ ಆಗಬಹುದು ಅನ್ನೋಂಥೇಳಿ ಕಾಂಗ್ರೆಸ್ಗೂ ಕೂಡ ಗೊತ್ತಿರುತ್ತೆ. ದೇಶದಲ್ಲಿ 3 ರಾಜ್ಯಗಳಲ್ಲಷ್ಟೇ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥದ್ದು. ಒಂದು ವೇಳೆ ಇವತ್ತು ಬಿಹಾರದಲ್ಲಿ ಕಾಂಗ್ರೆಸ್ ಗೆದ್ದಿರ್ತಿದ್ರೆ ಅಥವಾ ಮಹಾಗಠಬಂಧನ ಅಧಿಕಾರಕ್ಕೆ ಬಂದಿರ್ತಿದ್ರೆ ಸಹಜವಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ ರಾಷ್ಟ್ರ ವಿಚಾರಗಳನ್ನು ಏನು ಬಿಹಾರದ ಚುನಾವಣೆಯಲ್ಲಿ ಪ್ರಸ್ತಾಪಿಸಿದೆ, SIR ಅಥವಾ ವೋಟ್ ಚೋರಿ ಅಂತ ವಿಚಾರಗಳನ್ನು ಪ್ರಸ್ತಾಪಿಸಿತ್ತು, ಅಂತಹ ವಿಚಾರಗಳಿಗೆ ಮನ್ನಣೆ ಸಿಕ್ಕಿದೆ ಅಂತ ಹೇಳುವ ಕಾರಣಕ್ಕಾಗಿ ಅವರಿಗೆ ಸಹಜವಾಗಿ ಅದು ಹೈಕಮಾಂಡ್ನ ಗೆಲುವಾಗಿರ್ತಿತ್ತು. ಯಾಕಂದರೆ ಅಲ್ಲಿ ನಾಯಕತ್ವ, ಪ್ರದೇಶದ ನಾಯಕತ್ವ, ಆ ರಾಜ್ಯದ ನಾಯಕತ್ವ ಶೂನ್ಯ ಇತ್ತು ಕಾಂಗ್ರೆಸ್ನ ಮಟ್ಟಿಗೆ. ಈಗ ಅದು ಕಾಂಗ್ರೆಸ್ಗೆ ಎದುರಾಗ್ತಾ ಇರುವಂತಹ ದೊಡ್ಡದಾದಂತಹ ಹೈಕಮಾಂಡ್ ಮಟ್ಟಕ್ಕೆ ಎದುರಾಗಿರುವಂತಹ ಹಿನ್ನಡೆ ಆದರೆ ಇಲ್ಲಿ ರಾಜ್ಯದ ನಾಯಕತ್ವಕ್ಕೆ ಸಿಕ್ಕಿರುವಂತಹ ಪ್ಲಸ್ ಕೂಡ ಆಗುತ್ತೆ. ದೇಶದಲ್ಲಿ 3 ರಾಜ್ಯಗಳಷ್ಟೇ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರದಲ್ಲಿ ಉಳ್ಕೊಂಡಿದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ವಿಭಜನೆಯಾಗುವ ಆತಂಕ ಸಹಜವಾಗಿಯೇ ಇರುವಂಥದ್ದು. ಮತ್ತು ವಿಶೇಷವಾಗಿ ಬಿಹಾರದ ಫಲಿತಾಂಶ ಸಿದ್ದರಾಮಯ್ಯನವ್ರನ್ನ ಸೇಫ್ ಮಾಡುತ್ತೆ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ನ ಪಡಸಾಲೆಯಲ್ಲಿನೇ ಶುರುವಾಗಿದೆ. ಅದು ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಇರುವಂತಹ ಪ್ಲಸ್ ಪಾಯಿಂಟ್. ಈ ವಿಚಾರದಲ್ಲಿ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ರಾಜ್ಯದ ರಾಜಕಾರಣದ ಮೇಲೆ ಅದಕ್ಕೇನು ಸಂಬಂಧ ಇಲ್ಲ. ಫಲಿತಾಂಶ ರಾಜ್ಯದ ರಾಜಕಾರಣದ ಮೇಲೆ ಅದಕ್ಕೇನು ಸಂಬಂಧ ಇಲ್ಲ. ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ, ನಾನು ನೋಡಿದೆ, ಖುಷಿಯಾಗಿ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಚೇರು ಫೆವಿಕೋಲ್ ಥರ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು, ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ, ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲೋ ಹಾಕೊಂಡು ಕೂತ್ಕೊಂಬಿಟ್ಟವ್ರು ಮಳೆ ಹೊಡ್ಕೊಂಡು. ಇವಾಗ ಇದು ಕೇವಲ ಕಾಂಗ್ರೆಸ್ ಮೇಲೆ ಮಾತ್ರ ಪರಿಣಾಮ ಬೀರುತ್ತಾ ಅಂತ ಹೇಳಿ ಅಲ್ಲ, ಬಿಹಾರದ ಫಲಿತಾಂಶ ರಾಜ್ಯದ BJP ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ರಾಜ್ಯದಲ್ಲಿ ಬಹಳ ಲಾಂಗ್ ಪೆಂಡಿಂಗ್ ಇರುವಂಥದ್ದು ರಾಜ್ಯದ ಅಧ್ಯಕ್ಷರ ವಿಚಾರ, BJP ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಬಹಳ ದಿವಸಗಳಿಂದ ಇದು ಪೆಂಡಿಂಗ್ ಇರುವಂತಹ ವಿಚಾರ, ಚರ್ಚೆಯಲ್ಲಿರುವಂತಹ ವಿಚಾರ. ಪೂರ್ಣಾವಧಿ ರಾಜ್ಯಾಧ್ಯಕ್ಷರಿಲ್ಲದೆ ಕಂಗಿಟ್ಟಿರುವಂತಹ BJP ಪೂರ್ಣಾವಧಿ ರಾಜ್ಯಾಧ್ಯಕ್ಷ ಅನ್ನುವಂತಹ ವಿಚಾರಗಳಲ್ಲೂ ಕೂಡ ಬಹಳ ಚರ್ಚೆಗಳಿದ್ದಾವೆ. ಬಿಹಾರದಲ್ಲಿ ಬೂಸ್ಟ್ ಆಗ್ತಾ ಇದ್ದಂತೆ ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಆಗುತ್ತಾ ಅನ್ನುವಂತಹ ಬಗೆಗೂ ಕೂಡ ಅನುಮಾನಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಮತ್ತು ಭಿನ್ನಮತಕ್ಕೆ ತೆರೆ ಎಳೆದು ಕ್ರಾಂತಿಕಾರಿ ಬದಲಾವಣೆಗಳನ್ನೇನಾದರೂ ತರ್ತಾರಾ, ವಿಜೇಂದ್ರ ಅವರನ್ನೇ ಮುಂದುವರಿಸುವಂಥದ್ರ ಬಗ್ಗೆ ಘೋಷಣೆಯನ್ನು ಮಾಡ್ತಾರಾ ಅಥವಾ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿಸ್ತಾರಾ, ಈ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ವಿಜೇಂದ್ರ ಅವರು ಮುಂದಾಗಿದ್ದಾರೆ. ವಿಜೇಂದ್ರ ತಟಸ್ಥ ರೆಬೆಲ್ ಬಣದ ತಂತ್ರಗಾರಿಕೆಯ ನಡುವೆ ವಿಜೇಂದ್ರ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರು ತಮ್ಮದೇ ಆದಂತಹ ಯೋಚನೆಯಲ್ಲಿದ್ದಾರೆ, ಪ್ಲಾನಿಂಗಲ್ಲಿದ್ದಾರೆ. ಹಿರಿಯರ ವಿಶ್ವಾಸದೊಂದಿಗೆ ಪಕ್ಷದ ನಾಯಕತ್ವವನ್ನು ಉಳಿಸಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಹೈಕಮಾಂಡ್ ಬಿಹಾರದ ಚುನಾವಣೆಯ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಮುಂದೂಡ್ತಾ ಬಂದಿತ್ತು. ಈಗ ಬಿಹಾರದ ಚುನಾವಣೆ ಮುಗಿದ ಮೇಲೆ ಇನ್ನು ಮುಂದೆ ಇನ್ನೊಂದು 5-6 ತಿಂಗಳು ಇದೆ ಬೇರೆ ವಿಧಾನಸಭೆ ಚುನಾವಣೆಗಳು ಶುರುವಾಗೋದಕ್ಕೆ. ಅದಕ್ಕಿಂತ ಮುಂಚಿತವಾಗಿಯೇ ರಾಜ್ಯದಲ್ಲಿ ನಿರ್ಧಾರ ಆಗುತ್ತಾ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಿರಿಯರ ಮನೆಗಳಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ವಿಜೇಂದ್ರ ಅವರು. ತಮ್ಮ ವಿರುದ್ಧ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇರುವಾಗ ಏನಾಗುತ್ತೆ ಅಂತೇಳಿ. ಆದರೆ ಬಿಹಾರದ ಚುನಾವಣೆಯ ಫಲಿತಾಂಶವನ್ನು ಯಡಿಯೂರಪ್ಪನವರು ಯಾವ ಸ್ವರೂಪದಲ್ಲಿ ಅವಲೋಕನ ಮಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಹೀಗೆ BJPಯವರು ತಮ್ಮದೇ ಆದಂತಹ ಪ್ರಯತ್ನವನ್ನು ರಾಜ್ಯದಲ್ಲಿ ಮುಂದುವರಿಸ್ತೀವಿ ಅನ್ನೋದನ್ನು ಯಡಿಯೂರಪ್ಪನವರು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ ಬಿಹಾರದಲ್ಲಿ ದೊಡ್ಡ ದಿಗ್ವಿಜಯವನ್ನು BJP ಮತ್ತು JDU ನೇತೃತ್ವದ NDA ದಾಖಲಿಸಿಕೊಂಡಿರುವಂಥದ್ದು ಮತ್ತು ಆ ಮೂಲಕ ಒಂದು ಐತಿಹಾಸಿಕ ಗೆಲುವನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲವೂ ಕೂಡ ಇದ್ದೇ ಇದೆ. ಬಹುತೇಕ ನಿತೀಶ್ ಕುಮಾರ್ ಆಗಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಕೂಡ ಸಾಕ್ತಾ ಇರುತ್ತದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕಬ್ಬು ಕಿಚ್ಚಿಗೆ ತಾತ್ಕಾಲಿಕ ಪರಿಹಾರ, ಒಪ್ಪಿರೋ ಕಾರ್ಖಾನೆಗಳು ಉಲ್ಟಾ, ಕಿಡಿಗೇಡಿಗಳ ಬೇಟೆಯಾಡುತ್ತಾ ಸರ್ಕಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬೆಂಕಿ ಹಚ್ಚಿದ್ಯಾರು?
ರಾಜ್ಯ ಸರ್ಕಾರ ಇವತ್ತು ಹೋಗಿ ರೈತರ ಜೊತೆಗೆ ಮಾತುಕತೆ ನಡೆಸಿ, ಕಾರ್ಖಾನೆಗಳವರ ಜೊತೆ ಮಾತುಕತೆ ನಡೆಸಿ, ಕಬ್ಬಿಗೆ ಇಷ್ಟು ಹಣವನ್ನು ನಾವು ಕೊಡ್ತೀವಿ, 3,300 ರೂಪಾಯಿ ಪರ್ ಟನ್ ಕೊಡ್ತೀವಿ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ನಿನ್ನೆ ರಾತ್ರಿ ಕಬ್ಬು ತುಂಬಿಕೊಂಡು ಬಂದಿದ್ದಂತಹ ಟ್ರ್ಯಾಕ್ಟರ್ಗಳ ಟ್ರಾಲಿಗಳಿಗೆ ಬೆಂಕಿ ಬೀಳೋ ತನಕ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡ್ತಾ ಇತ್ತು? ಮುಧೋಳದಲ್ಲೇನೆ ರೈತರು ಈ ಹೋರಾಟವನ್ನು ಮಾಡ್ತಾ ಇರುವಂಥ ಮತ್ತು ಮುಧೋಳದ ಶಾಸಕರೇ ಕರ್ನಾಟಕದ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ರೈತರು ಮತ್ತು ಸರ್ಕಾರಕ್ಕೆ ಹಾಗಾದ್ರೆ ಸಂಬಂಧವೇ ಇಲ್ಲದಂತೆ ಹೆಂಗಿತ್ತು? ಇದ್ದಕ್ಕಿದ್ದಂತೆ ಅಲ್ಲಿ ಬೆಂಕಿ ಹಚ್ಚಬೇಕಾಯ್ತಾ? ರೈತರಿಗೆ ಇಷ್ಟು ಹಣವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈಗ ಮುಧೋಳದ ರೈತರೊಂದಿಗೆ ಸಚಿವರುಗಳು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ನೋಡಿ, ಬೆಂಕಿ ಬಿದ್ದ ಮೇಲೆ ಎಚ್ಚೆತ್ತುಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದು ಇದಕ್ಕೇನೆ ಹೇಳೋದು. ಬೆಂಕಿ ಬಿದ್ದ ಮೇಲೆ ಎಚ್ಚೆತ್ತುಕೊಳ್ಳೋದು, ಬೆಂಕಿ ಬಿದ್ದ ಮೇಲೆ ಗುಂಡಿ ತೋಡಿದ್ರು ಅಂತ ಹೇಳ್ತಾರೆ ನೋಡಿ, ಅದೇ ಸ್ವರೂಪದಲ್ಲಿ ಆಗಿದೆ ಇದು. ಬೆಂಕಿ ಬಿದ್ದ ಮೇಲೆ ಗುಂಡಿ ತೋಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಪರಿಹಾರ ಹುಡುಕಿದ್ದಾರೆ. ಸುಖಾಂತ್ಯ ಈಗ ಕಂಡಿದೆ. ಟನ್ ಕಬ್ಬಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಪ್ರತಿಭಟನೆಯನ್ನ ರೈತರು ವಾಪಸ್ ಪಡ್ಕೊಂಡಿದ್ದಾರೆ. ಟ್ರಾಲಿಗೆ ಬೆಂಕಿ ಹಚ್ಚಿದವರ ಹುಡುಕಾಟಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ಯಾಕಂದ್ರೆ ಈ ಕೆಲಸ ಆಗಲೇಬೇಕು. ಸರಿಸುಮಾರು 50ರಷ್ಟು ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತೇಳಿ. ಆದರೆ ಇದೇನು ಹುಡುಗಾಟದ ಮಾತಲ್ಲ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂತಹ ಕಬ್ಬನ್ನ ಅದು ಇನ್ನೇನು ಮಾರಾಟ ಆಗಿ ರೈತರ ಕಾರ್ಖಾನೆ ಒಳಗಡೆ ಹೋಗಿ ಮಾರಾಟ ಆಗಬೇಕು, ತೂಕ ಆಗಿ ಮಾರಾಟ ಆಗಬೇಕು. ಅಂತಹ ಸಂದರ್ಭದಲ್ಲಿನೇ ಬೆಂಕಿ ಹಚ್ಚುತ್ತಾರೆ ಅಂತ ಹೇಳಿದ್ರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಲ್ಲ, ಕೈಗೆ ಬಂದಿರತಕ್ಕಂಥ ತುತ್ತಿಗೆ ಬೆಂಕಿ ಹಚ್ಚಿರ್ತಕ್ಕಂತಹ ಪ್ರಕರಣ ಇದು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರವು ಕೂಡ ತೆಗೆದುಕೊಳ್ಬೇಕು. ಈ ಬೆಂಕಿ ಹಚ್ಚಿದ ಯಾರು, ಆ ಕಿಡಿಗೇಡಿಗಳು ಯಾರು, ಆ ಕಿಡಿಗೇಡಿತನವನ್ನು ಮಾಡಿದಂಥವ್ರು ಯಾರು ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ರೈತರು ಯಾವತ್ತೂ ಕೂಡ ತಾವು ಬೆಳೆದಂತಹ ಬೆಳೆಗಳಿಗೆ ಬೆಂಕಿ ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಹಾಗೆ ಹಂಚಿದ್ದಾರೆ ಅಂತ ಹೇಳಿದ್ರೆ ಅವ್ರು ರೈತರಾಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂತಹ ಕೃತ್ಯವನ್ನು ಎಸಗಲಾಗಿದೆ. ಮುಧೋಳ ಭಾಗದ ಕಬ್ಬು ಬೆಳೆಗಾರರೊಂದಿಗೆ ಇವತ್ತು ಸಭೆ ಸಕ್ಸಸ್ ಆಗಿದೆ. ನೋಡಿ, ಬೆಂಕಿ ಬಿದ್ದ ಮೇಲೆ ಸಭೆಯನ್ನು ಮಾಡ್ತಾರೆ. ಮುಧೋಳದ ನಿರೀಕ್ಷಣಾ ಮಂದಿರದಲ್ಲಿ ಸಭೆಯನ್ನು ಕರೀತಾರೆ. ಬೆಂಕಿ ಬೀಳೋ ತನಕ ಇವರು ಎಲ್ಲೂ ಹೋಗಿದ್ರು? ಶಾಸಕರು ಎಲ್ಲೂ ಹೋಗಿದ್ರು? ಅಲ್ಲಿಯ ಕ್ಷೇತ್ರದ ಶಾಸಕರು, ಸಚಿವರಿದ್ದಾರೆ. ಯಾವ ಸಕ್ಕರೆ ಮಂತ್ರಿ ಇದ್ದಾರೋ ಅವರ ಮಗಳು ಇದೇ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಗೆ ನಿಲ್ತಾರೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲುವಂಥದಕ್ಕೆ ಸಾಧ್ಯ ಆಗುವಂಥವ್ರಿಗೆ ಇಲ್ಲಿ ಬಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಅನ್ಸೋದೇ ಇಲ್ವಾ? ಬಾಗಲಕೋಟೆ ಭಾಗದಲ್ಲಿರುವಂತಹ ಸಮಸ್ಯೆಯನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಉಸ್ತುವಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಇವರ ಸಂಧಾನ ಇವತ್ತು ಸಕ್ಸಸ್ ಆಗಿದೆ. ಇಷ್ಟು ದಿವಸಗಳ ಕಾಲ ರೈತರು ಹೋರಾಟವನ್ನು ನಡೆಸ್ತಾ ಇದ್ರು. ನಿನ್ನೆ ಬೆಂಕಿ ಹಚ್ಚುತ್ತಾರೆ. ರೈತರ ಬೆಳೆಗಳಿಗೆ ಬೆಂಕಿ ಹಚ್ಚಿದ ಮೇಲೆ ಇವತ್ತು ಸಂಧಾನ ಆಗುತ್ತೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನು ಪಡೆಯೋದಕ್ಕೆ ಕಬ್ಬು ಬೆಳೆಗಾರರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರು 3,500 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ರು. ರಿಕವರಿ ರೇಟ್ನ ಆಧಾರದ ಮೇಲಿನ ರೇಟನ್ನು ಅವರು ವಿರೋಧಿಸ್ತಾ ಇದ್ರು. 3,300 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ರು. ಟನ್ ಕಬ್ಬಿಗೆ ಈಗ 3,250 ರೂಪಾಯಿ ಕಾರ್ಖಾನೆಗಳವರು, ಸರ್ಕಾರದವರು 50 ರೂಪಾಯಿನ ಕೊಡ್ತಾರೆ. ಹಾಗಾದ್ರೆ ಸರ್ಕಾರ ಮೊನ್ನೆ ಹೇಳಿದ್ದೇನು? ಯಾಕೆ ಇದನ್ನ ಇಮಿಡಿಯೇಟ್ ಹೋಗಿ ರೈತರಿಗೆ ಕನ್ವಿನ್ಸ್ ಮಾಡಿ, ಎಲ್ಲ ಭಾಗದಲ್ಲೂ ಕೂಡ ಹೋರಾಟಗಾರರಿಗೆ ಕನ್ವಿನ್ಸ್ ಮಾಡಿ ಒಪ್ಪಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವ? ಇವರಿಗೆ ರೈತರು ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸಿದ್ದಾರೆ. ಈಗ ಸಚಿವರುಗಳು ಇವತ್ತು ಹೋಗಿ ಒಪ್ಪಿಸಿದ್ದಾರೆ. ಗೋದಾವರಿ, ಪ್ರಭುಲಿಂಗೇಶ್ವರ, ನಿರಾಣಿ, IPCL ಕಾರ್ಖಾನೆಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. 2 ದಿನಗಳಲ್ಲಿ ಬಾಕಿ ಹಣವನ್ನು ನೀಡೋದಕ್ಕೆ ಕಾರ್ಖಾನೆ ಮಾಲೀಕರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ರೈತರ ಕಬ್ಬಿಗೆ ಸಿಗಬೇಕಾಗಿರುವಂತಹ ಬಾಕಿ ಹಣವನ್ನು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದಲೇ ಕಾರ್ಖಾನೆಗಳಲ್ಲಿ ಕಬ್ಬು ಅರಿಯುವಂತಹ ಕೆಲಸವೂ ಕೂಡ ಶುರುವಾಗುತ್ತೆ. ಬೆಂಕಿ ಬಿದ್ದ ಮೇಲೆ ಇವೆಲ್ಲವೂ ಕೂಡ ಆಗಿರುವಂಥದ್ದು. ಈಗ ರೈತರು ಮತ್ತು ಕಾರ್ಖಾನೆ ಮಾಲೀಕರ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಚಿವರುಗಳು ಇವತ್ತು ಸ್ಪಂದಿಸಿದ್ದಾರೆ. ಬೆಂಕಿ ಬಿದ್ದ ಮೇಲೆ ಸ್ಪಂದಿಸಿದ್ದಾರೆ ಮತ್ತು ಇವತ್ತೀಗ ಹೇಳಿದ್ದಾರೆ ರೈತರ ಸಮಸ್ಯೆ ಇತ್ಯರ್ಥಕ್ಕಾಗಿ ಕೇಂದ್ರಕ್ಕೆ ನಿಯೋಗವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಪ್ರಧಾನಿಯವರು ಟೈಮ್ ಕೊಟ್ಟರೆ ಎಲ್ಲ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತೇಳಿ ಸಕ್ಕರೆ ಸಚಿವರು ಯಥಾಪ್ರಕಾರವಾಗಿ ಹೇಳಿದ್ದಾರೆ. ಎಥನಾಲ್, FRP ಅನುದಾನಗಳ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ನಡೆಸ್ತೀವಿ ಅಂತ ಹೇಳ್ಕೊಂಡು ಮಾಲೀಕರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿಯವರು ಟೈಮ್ ಕೊಟ್ಟರೆ ಹೋಗಿ ಹೇಳ್ತೀವಿ ಅಂತೇಳಿ ಸಚಿವ ಶಿವಾನಂದ ಪಾಟೀಲರು ಕೂಡ ತಿಳಿಸಿದ್ದಾರೆ. ಟ್ರಾಲಿಗಳಿಗೆ ಬೆಂಕಿ ಇಟ್ಟ ಪ್ರಕರಣದ ತನಿಖೆ ನಡೆಯುತ್ತೆ. ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಸರ್ಕಾರದ ಕಡೆಯಿಂದ ನೀಡಲಾಗಿದೆ. ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಟ್ರಾಲಿಗಳಿಗೆ ಬೆಂಕಿ ಇಟ್ಟಂತಹ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತೀವಿ ಅನ್ನೋಂಥದ್ದನ್ನು ತಿಳಿಸಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಹೋರಾಟ ಅಂತ್ಯಗೊಂಡಿದೆ. ಮುಧೋಳದಲ್ಲಿ ನಿಷೇಧಾಜ್ಞೆ ನಡುವೆಯೂ ಕೂಡ ರೈತರು ಇವತ್ತು ಸೇರಿದ್ರು, ಜಮಾಯಿಸಿದ್ರು, ಹೋರಾಟಗಾರರು ಜೊತೆ ಹಾಕಿದ್ರು. ಇದರ ನಡುವೆ ಸಚಿವರ ಸಂಧಾನದ ಬಳಿಕ ರೈತರ ಹೋರಾಟವನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಗಿದೆ.
ಇಳುವರಿ ಆಧಾರಿತವಲ್ಲದ ಏಕರೂಪ ದರ ಪಡೆಯೋದಕ್ಕೆ ರೈತರು ಯಶಸ್ವಿಯಾಗಿದ್ದಾರೆ. ಇಳುವರಿ ಆಧಾರಿತ ಅಂತ ಹೇಳಿ 3,300ಕ್ಕೆ ನಿಗದಿ ಮಾಡಿ ಅದನ್ನು 2,850, 3,000 ರೂಪಾಯಿ ಈ ರೀತಿಯಾಗೆಲ್ಲ ಪರ್ಚೇಸಿಂಗ್ಗೆ ಮುಂದಾಗಿದ್ರು. ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಘಟನೆಗೆ ರೈತರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಸಕ್ಕರೆ ಕಾರ್ಖಾನೆಗಳಲ್ಲಿರುವ ಕಿಡಿಗೇಡಿಗಳನ್ನು ಹೊರಹಾಕೋದಿಕ್ಕೆ ಆಗ್ರಹ ರೈತರಿಂದ ವ್ಯಕ್ತವಾಗ್ತಾ ಇದೆ. ಇದು ಕಿಡಿಗೇಡಿಗಳು ಮಾಡಿರ್ತಕ್ಕಂತಹ ಕೃತ್ಯ, ಇದನ್ನ ಸಕ್ಕರೆ ಕಾರ್ಖಾನೆಗಳವರು ಸೇರಿ ಮಾಡಿರೋದು ಅಂತ ಹೇಳ್ಕೊಂಡು ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಯಾರು ಕಬ್ಬು ಸುಟ್ಟಾಕಿದ್ದಾರೆ, ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ, ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಅಂತೇಳಿ ವಿಚಾರಣೆ ಮಾಡಿಸೋಣ. ಯಾಕೆಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ. ಪ್ರಚೋದನೆ ಇದ್ದೇ ಇರ್ತದೆ. ಪ್ರಚೋದನೆ ಈ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ, ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ. ಸೊ ಮುಖ್ಯಮಂತ್ರಿಯವರ ಪ್ರಕಾರ ಇಲ್ಲಿ ಪ್ರಚೋದನೆ ಇದ್ದೇ ಇದೆ ಮತ್ತು ಇದು ಬಿಜೆಪಿಯವರು ಕೂಡ ಮಾಡಿರಬಹುದು ಅನ್ನುವಂಥ ಅನುಮಾನ ಮುಖ್ಯಮಂತ್ರಿಯವರನ್ನ ಕಾಡ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಇಲ್ಲಿ ಬೆಂಕಿ ಹಚ್ಚಿದ್ದು ಯಾರು ಅನ್ನೋದು ಗೊತ್ತಾಗಲೇಬೇಕು. 1, 2, 3, 4, 5, 6 ಅಂತ ಹೇಳ್ಕೊಂಡು ನೋಡಿ, ಅಲ್ಲಿ ಸಾಲಾಗಿ ನಿಂತಿರ್ತಕ್ಕಂಥ ಅಷ್ಟು ಟ್ರ್ಯಾಲಿಗಳಿಗೆ ಬೆಂಕಿ ಹಚ್ಚುತ್ತಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ರೈಲಿನ ಬೋಗಿಗಳಿಗೆ ಎಲ್ಲ ಬೋಗಿಗಳಿಗೂ ಬೆಂಕಿ ಹಚ್ಚಿದಂತಹ ಸ್ವರೂಪದಲ್ಲಿ ಇಲ್ಲಿ ಕಾಣ್ತಾ ಇರುವಂಥದ್ದು. ರೈತರು ಬೆಳೆದಂತಹ ಬೆಳೆಗಳನ್ನು ಈ ರೀತಿಯಾಗಿ ನಾಶ ಮಾಡೋದಿದೆಯಲ್ಲ, ಇದು ಅತ್ಯಂತ ಗುರುತರ ಅಪರಾಧ. ಇದಕ್ಕೆ ಕ್ಷಮೆ ಕೊಡಬಾರ್ದು. ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಸರ್ಕಾರ ಕೈಗೊಳ್ಳಲೇಬೇಕು. ಹಾಗಿದ್ದಾಗ ಮಾತ್ರ ಇಂತಹ ಕೃತ್ಯಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗುವಂಥದ್ದು.